ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಅಂದರೆ ಸಾಕು, ಬಹುತೇಕರ ಕಿವಿ ನೆಟ್ಟಗಾಗುತ್ತೆ. ನಮಗೂ ಒಂದು ಅವಕಾಶ ಸಿಕ್ಕಿದ್ರೆ ಅಂತ ತುಂಬ ಜನ ಅಂದ್ಕೊಳ್ತಾರೆ. ಯಾಕಂದರೆ ಬಿಗ್ ಬಾಸ್ ಅನ್ನೋದು ಬದುಕನ್ನೇ ಬದಲಿಸೋ ಕಾರ್ಯಕ್ರಮ. ನೋಡೋರ ದೃಷ್ಟಿಯಲ್ಲಿ ಅಂದರೆ ನಿಮಗೆ ಇದೊಂದು ಜಸ್ಟ್ ಎಂಟರ್ಟೈನಿಂಗ್ ಕಾರ್ಯಕ್ರಮ ಅಷ್ಟೇ. ಆದರೆ ಬಿಗ್ ಬಾಸ್ ಮನೆಗೆ ಹೋದವರ ಪಾಲಿಗೆ ಬದುಕೆ ಬದಲಾಗಿ ಹೋಗುತ್ತೆ. ಅವರ ಜೀವನದಲ್ಲಿ ಬದಲಾವಣೆಗಳು ಆಗೋದಕ್ಕೆ ಶುರುವಾಗುತ್ತೆ. ಯಾಕಂದರೆ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮಕ್ಕೆ ಇರೋ ತಾಕತ್ತೇ ಅಂತಹದ್ದು. ಕನ್ನಡದಲ್ಲಿ ಹಲವು ಟಿವಿ ಚಾನಲ್ ಇದೆ, ಹತ್ತಾರು ರಿಯಾಲಿಟಿ ಶೋ ಮಾಡ್ತಾರೆ. ಆದರೆ ಯಾವೊಂದು ರಿಯಾಲಿಟಿ ಶೋ ಕೂಡ ಇದರ ಸರಿಸಮಾನಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಬರೀ TRP ಅಂತಲ್ಲ, ಇಷ್ಟು ಜನಪ್ರಿಯ ಶೋ, ಇಷ್ಟು ಪಾಪ್ಯುಲರ್ ಶೋ. ಅದರಲ್ಲೂ ಈ ಕಾರ್ಯಕ್ರಮದಲ್ಲಿ ನನಗೊಂದು ಅವಕಾಶ ಸಿಕ್ಕರೆ ಸಾಕಪ್ಪ ಅಂತ ಜನ ಕಾಯೋ ಶೋ. ಇದನ್ನು ಬಿಟ್ಟರೆ ಇನ್ಯಾವುದೂ ಇಲ್ಲ. ಬಿಗ್ ಬಾಸ್ಗೆ ಹೋಗೋದಕ್ಕೆ ದೊಡ್ಡ ದೊಡ್ಡ ನಟಿಯೇ ಕಾಯ್ತಾರೆ. ಈ ಶೋಗೆ ಹೋದ ಮೇಲೆ ನಮ್ಮ ಬದುಕು ಬದಲಾಯಿತು ಅನ್ನೋರೇ ಜಾಸ್ತಿ. ಬಿಗ್ ಬಾಸ್ಗೆ ಬಂದ ಮೇಲೆ ನಮ್ಮ ಬದುಕಲ್ಲಿ ನೆಗೆಟಿವ್ ಆಯಿತು, ಇದರಿಂದ ನಮ್ಮ ಬದುಕಿಗೆ ಹೊಡೆತ ಬಿತ್ತು ಅಂದವರು ಒಬ್ಬರೇ ಇಲ್ಲ. ಹೀಗಾಗಿ ಬಿಗ್ ಬಾಸ್ ಅಂದರೆ ಎಲ್ಲರೂ ಹಾತೊರೆಯೋದು. ಯಾಕಂದರೆ ಬಿಗ್ ಬಾಸ್ಗೆ ಬಂದರೆ ಎರಡೆರಡು ಅದೃಷ್ಟ ತೆರೆದುಕೊಳ್ಳುತ್ತೆ. ಒಂದು ಕೈ ತುಂಬ ಸಂಭಾವನೆ, ಇನ್ನೊಂದು ದೊಡ್ಡ ದೊಡ್ಡ ಅವಕಾಶ. ಬಿಗ್ ಬಾಸ್ ಮನೆಗೆ ಬಂದು ಹೋದ ಮೇಲೆ ಎಂತೆಂಥವರ ಬದುಕು ಏನೇನೋ ಆಗಿ ಹೋಗಿದೆ. ಒಳ್ಳೊಳ್ಳೆ ಅವಕಾಶ ಸಿಗೋದಕ್ಕೆ ಶುರುವಾಗುತ್ತೆ. ಇದಕ್ಕೆ ಎಕ್ಸಾಂಪಲ್ ಅಂದರೆ 3 ವಿನ್ನರ್ಗಳು. ಒಂದು ಚಂದನ್ ಶೆಟ್ಟಿ, ಇನ್ನೊಂದು ಕಾರ್ತಿಕ್ ಮಹೇಶ್, ಮತ್ತೊಬ್ಬರು ಗಿಲ್ಲಿ ನಟ. ಈ 3 ಬಿಗ್ ಬಾಸ್ ವಿನ್ನರ್ಸ್ಗಳ ಬಾಳಲ್ಲಿ ಅದೃಷ್ಟ ತೆರೆದುಕೊಂಡಿದೆ. ಇಷ್ಟು ವರ್ಷದ ಪ್ರಯತ್ನಕ್ಕೆ ಈಗ ಪ್ರತಿಫಲ ಸಿಗೋ ಕಾಲ ಹತ್ತಿರ ಬಂದಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ನಟ ಕಮ್ ಸಿಂಗರ್ ಚಂದನ್ ಶೆಟ್ಟಿ ಯಾರಿಗೆ ಗೊತ್ತಿಲ್ಲ ಹೇಳಿ. 3 ಪೆಗ್ಗಿಗೆ ಅಂತ ಇಡೀ ಕರ್ನಾಟಕದ ಜನರಿಗೆ ಕಿಕ್ಕೇರಿಸಿದವರು ಚಂದನ್ ಶೆಟ್ಟಿ. ಬಿಗ್ ಬಾಸ್ ಸೀಸನ್ 5ರಲ್ಲಿ ಸ್ಪರ್ಧೆಯಾಗಿ ಭಾಗವಹಿಸಿದ ಚಂದನ್ ಶೆಟ್ಟಿ ಕರುನಾಡಲ್ಲಿ ಮೋಡಿ ಮಾಡಿದ್ರು. ಇವರ ಹಾಡಿನ ಅಬ್ಬರಕ್ಕೆ ಎಲ್ಲರೂ ಫಿದಾ ಆಗಿ ಹೋಗಿದ್ರು. ಇದೇ ಸೀಸನ್ನಲ್ಲಿ ವಿನ್ನರ್ ಕೂಡ ಆದರು. ಬಿಗ್ ಬಾಸ್ ಗೆದ್ದ ಮೇಲೆ ನಟ ಚಂದನ್ಗೆ ಹತ್ತಾರು ಅವಕಾಶ ಹುಡ್ಕೊಂಡು ಬಂದಿದೆ. ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂದ್ಕೊಂಡವರು ಈಗ ಹೀರೋ ಆಗಿ ಮಿಂಚುತ್ತಿದ್ದಾರೆ. ಸದ್ಯಕ್ಕೆ ಪೂರ್ಣ ಪ್ರಮಾಣದ ನಟನಾಗಿದ್ದು ಎಲ್ಲರ ಕಾಲೆಳೆಯುತ್ತೆ ಕಾಲ ಅನ್ನೋ ಸಿನಿಮಾದಲ್ಲಿ ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಇದೇ ವಾರ ರಿಲೀಸ್ ಆಗಿದ್ದು ಒಂದೊಳ್ಳೆ ಪ್ರತಿಕ್ರಿಯೆ ಪಡಿತಾ ಇದೆ. ಚಂದನ್ ಶೆಟ್ಟಿ ನಿವೇದಿತಾರಿಂದ ದೂರ ಆದಮೇಲೆ ಒಬ್ಬಂಟಿಯಾಗಿದ್ರು, ಸಿಕ್ಕಾಪಟ್ಟೆ ಮಂಕಾಗಿದ್ರು. ಈಗ ಹೊಸ ಅವಕಾಶ ತೆರೆದುಕೊಳ್ತಾ ಇದೆ. ಚಂದನ್ ಈಗ ಬರೀ ಸಿಂಗರ್ ಅಲ್ಲ, ಹೀರೋ ಆಗಿ ಸದ್ದು ಮಾಡ್ತಿದ್ದಾರೆ. ಇನ್ನು 2ನೇಯವರು ಕಾರ್ತಿಕ್ ಮಹೇಶ್. ಸೀಸನ್ 10ರ ಸ್ಪರ್ಧೆಯಾಗಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟವರು ಕಾರ್ತಿಕ್ ಅವರ ಸೀಸನ್ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಇವರಿದ್ದ ಸೀಸನ್ನ ಸ್ಪರ್ಧಿಗಳ ಲೆವೆಲ್ಲೇ ಬೇರೆ ಇತ್ತು. ಯಾಕಂದ್ರೆ ಒಬ್ರಿಗಿಂತ ಒಬ್ರು ಸಿಕ್ಕಾಪಟ್ಟೆ ಫಾಸ್ಟ್ ಇದ್ರು. ಅದರಲ್ಲೂ ಸಂಗೀತ ಶೃಂಗೇರಿ ಅಬ್ಬರದ ಮುಂದೆ ಹಲವರು ಮಂಕಾಗಿ ಹೋಗಿದ್ರು. ಅದೆಲ್ಲವನ್ನ ಹಿಂದಿಕ್ಕಿ ಬಿಗ್ ಬಾಸ್ ಕಿರೀಟ ಮುಡಿಗೇರಿಸಿಕೊಂಡವರು ಕಾರ್ತಿಕ್ ಮಹೇಶ್. ಕಾರ್ತಿಕ್ ಬಿಗ್ ಬಾಸ್ ಗೆಲ್ತಾ ಇದ್ದಂತೆ ಹಲವು ಅವಕಾಶ ಇವರ ಪಾಲಾಗಿದೆ. ಈಗಾಗಲೇ 2-3 ಸಿನಿಮಾದಲ್ಲಿ ನಟಿಸಿದ್ದಾರೆ. ಆದರೆ ಹೇಳ್ಕೊಳ್ಳುವಂಥ ದೊಡ್ಡ ಅವಕಾಶ ಸಿಕ್ಕಿರಲಿಲ್ಲ. ಇದೀಗ ದೊಡ್ಡ ಮಟ್ಟದಲ್ಲಿ ತೆರೆ ಮೇಲೆ ಮಿಂಚೋದಕ್ಕೆ ರೆಡಿಯಾಗಿದ್ದಾರೆ. ಸೀತಾರಾಮ ರಾಜು ಅನ್ನೋ ಹೊಸ ಸಿನಿಮಾದಲ್ಲಿ ಹೀರೋ ಆಗಿ ಬಣ್ಣ ಹಚ್ಚುತ್ತಿದ್ದಾರೆ. ಈ ಸಿನಿಮಾದ ಪೋಸ್ಟರ್ ರಿಲೀಸ್ ಆಗಿದ್ದು ಸಖತ್ ಸದ್ದು ಮಾಡ್ತಾ ಇದೆ. ಈ ಪೋಸ್ಟರ್ ನೋಡಿದ ಮೇಲೆ ಗೊತ್ತಾಗ್ತಾ ಇದೆ ಅದ್ಭುತ ಕತೆ ಈ ಸಿನಿಮಾದಲ್ಲಿದೆ ಅಂತ. ಇನ್ನು 3ನೇಯವರು ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ. ಗಿಲ್ಲಿ ಪಾಲಿಗೆ ಅದೃಷ್ಟದ ಬಾಗಿಲೇ ತೆರೆದುಕೊಂಡಿದೆ ಬಿಡಿ. ಬಿಗ್ ಬಾಸ್ಗೆ ಬಂದ ಮೇಲೆ ಗಿಲ್ಲಿಗೆ ದೊಡ್ಡ ಅವಕಾಶಗಳ ಸರಮಾಲೆಯೇ ತೆರೆದುಕೊಳ್ತಾ ಇದೆ. ಬರೀ ಸಿನಿಮಾ ಅಂತಲ್ಲ, ಎಲ್ಲ ರಂಗದಲ್ಲೂ ಗಿಲ್ಲಿಗೆ ಸಾಲು ಅವಕಾಶಗಳು ಓಪನ್ ಆಗಿದೆ. ಸಿನಿಮಾ ನಿರ್ದೇಶಕನಾಗಬೇಕು ಅನ್ನೋ ಕನಸು ಸಹ ಈಡೇರ್ತಾ ಇದ್ದು ಹೊಸ ಸಿನಿಮಾ ಒಂದಕ್ಕೆ ಸಹಿ ಹಾಕಿದ್ದಾರೆ. ಹೀಗಾಗಿ ಹೀರೋ ಆಗಿ ಮಿಂಚೋದಕ್ಕೆ ಗಿಲ್ಲಿ ನಟ ರೆಡಿ ಆಗ್ತಾ ಇದ್ದು ಜಿಮ್ನಲ್ಲಿ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡ್ತಾ ಇದ್ದಾರೆ. ಅದೃಷ್ಟ ಅಂದರೆ ಇದಲ್ವಾ? ಬಿಗ್ ಬಾಸ್ ಅಂದರೆ ಎಲ್ಲರೂ ಯಾಕಿಷ್ಟು ಇಷ್ಟಪಡ್ತಾರೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.